ನಮಸ್ಕಾರ ರೀ. ಬರ್ರಿ ಇವತ್ತು ಏಕ್ದಮ್ ರೆಸ್ಟೋರೆಂಟ್ ಸ್ಟೈಲ್ನಾಗ ಈ ವೆಜ್ ಕಡಾಯಿ ಮಾಡೋದು ತೋರಿಸ್ತೀನಂತ್ರಿ. ಭಾಳ ಅಂದ್ರೆ ಭಾಳ ಸರಳ ಅದ ರೀ. ಹಂಗಾದ್ರೆ ನಡೀರಿ ಮತ್ತು ತಡ ಯಾಕಂತ ಈ ವೆಜ್ ಕಡಾಯಿ ನಾ ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ಒಂದು ಕಡಾಯಿನಾಗ ಎಣ್ಣೆ ಬಿಸಿ ಮಾಡ್ತೀನಂತ್ರಿ. ಬೇಕಾದ್ರೆ ನೀವು ಬೆಣ್ಣೆನೂ ತೊಗೋಬೋದು, ನಡೀತದ. ಒಂದಿಷ್ಟು ಪನ್ನೀರ್ ಕ್ಯೂಬ್ಸಿಗೆ ಈಗ 1-2 ನಿಮಿಷ ಸಣ್ಣ ಉರಿನಾಗ ಫ್ರೈ ಮಾಡ್ಕೊತೀನಂತ್ರಿ. ಈಗ ಇದ್ರಾಗ ಒಂದು ಈಸೆ ಕಾಜು ಹಾಕ್ಬಿಡ್ತೀನಿ ರೀ. ಅದೇ ರೀ ಗೋಡಂಬಿ ಸೇರಿಸ್ಬಿಡ್ತೀನಿ. ನಿಮಗೆ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಸೇರಿಸ್ರಿ. ಎರಡಕ್ಕೆ ಈಗ ಒಟ್ಟಿಗೆ ಹುರಿಬೇಕಾಗ್ತದೆ ರೀ. ಈ ಥರ ಬಣ್ಣ ಬರೋತನ ಹುರಿತೀನಂತ. ಬೇಕಾದ್ರೆ ನೀವು ಇನ್ನೂ ಜಾಸ್ತಿನೂ ಹುರ್ಕೋಬೋದು ರೀ. ಇವಕ್ಕೆ ತೆಗೆದಿಟ್ಟು ಅದೇ ಎಣ್ಣೆದಾಗ ಒಂದಿಷ್ಟು ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಸೇರಿಸ್ಬಿಡ್ತೀನಂತ್ರಿ. ಇವಕ್ಕೂ 1-2 ನಿಮಿಷ ಹುರ್ಕೊಂಡ್ರೆ ಸಾಕಾಗ್ತದೆ ರೀ. ಈಗ ನಾವೇನು ಮಾಡಬೇಕಾಗ್ತದಂದ್ರೆ ಉಳಿದಿದ್ದ ತರಕಾರಿಗಳು ಸೇರಿಸ್ಬೇಕಾಗ್ತದೆ ರೀ. ನಾ ಇಲ್ಲೇನು ಮಾಡೀನಿ ರೀ, ಹಸಿರು ಬಟಾಣಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸು ಮತ್ತು ಕಾಲಿಫ್ಲವರ್ ಏನು ಮಾಡೀನಿ ರೀ, ಚಂದ ಹೋಳಿ ತೊಗೊಂಡೀನಿ ರೀ. ತೊಳೆದು ಹೋಳಿ ತೊಗೊಂಡೀನಿ ರೀ. ಈಗ ಇವಕ್ಕೆ ನಾವು ಸ್ವಲ್ಪ ಇಲ್ಲಿ ಹುರಿಬೇಕಾಗ್ತದೆ, ಅಂದರೆ ಫ್ಲೇವರ್ ಚಲೋ ಬರ್ತದೆ ರೀ. ಮ್ಯಾಲೆ ಮುಚ್ಕೋತಾ ತೆರ್ಕೋತಾ ಏನು ಮಾಡಬೇಕಾಗ್ತದೆ ರೀ, ಇವಕ್ಕೆ ಸ್ವಲ್ಪ ಮೆತ್ತಗಾಗತನ ನಾವು ಹುರಿಬೇಕಾಗ್ತದೆ ರೀ. ಈಗ ನಮ್ಮದು ತರಕಾರಿಗಳೆಲ್ಲ ಇಲ್ಲಿ ಸಾಫ್ಟ್ ಆಗ್ಯಾವ್ರಿ. ಇನ್ನು ನಿಮ್ಗೆ ಮೆತ್ತಗೆ ಬೇಕಂದ್ರೆ ಏನು ಮಾಡಿರಿ, ಒಂದು ಅರ್ಧ ಬಟ್ಟಲು ನೀರು ಸೇರಿಸ್ಬಿಡ್ಬೇಕಾಗ್ತದೆ ರೀ. ನೀರು ಹಾಕೋದ್ರಲಿಂದ ತರಕಾರಿಗಳು ಜಲ್ದಿ ಬೇಯ್ತಾವ್ರಿ. ಈಗ ನೋಡಿರಿ ಆಲ್ಮೋಸ್ಟು ಚಂದ ಕುದ್ದವ್ರಿ. ಈಗ ಇವಕ್ಕೂ ಏನು ಮಾಡ್ತೀನಿ ರೀ, ತೆಗೆದಿಡ್ತೀನಂತ. ಈಗ ಅದೇ ಕಡಾಯಿನಾಗ ಮತ್ತೆ ಒಂದಿಟ್ಟು ಎಣ್ಣೆ ಹಾಕ್ಬಿಡ್ತೀನಂತ. ಎಣ್ಣೆ ಬಿಸಿ ಆದಮೇಲೆ ಒಂದು 4 ಟೊಮೆಟೊದು ಪ್ಯೂರಿ ಸೇರಿಸ್ಲತ್ತೀನಿ ರೀ. ಈಗ ಇದಕ್ಕೆ ಕುದಿಲಕ್ಕೆ ಬಿಟ್ಟು ಏನು ಮಾಡ್ತೀನಿ ರೀ, 1 ಕಪ್ಪು ಹಾಲು ತೊಗೋತೀನಿ ರೀ. ಅಂದ್ರೆ ಕಾಯ್ದಾರಿದ ಹಾಲು ತೊಗೊಂಡಿನಿ ರೀ. ಇದ್ರಾಗ ಈ ಮಸಾಲೆ ಸೇರಿಸ್ತೀನಿ ರೀ. ಅಂದ್ರೆ ಎವರೆಸ್ಟ್ ಅವ್ರದ್ದು ವೆಜ್ ಕಡಾಯಿ ಮಿಕ್ಸು ಸೇರಿಸ್ಲತ್ತೀನಿ ರೀ. ಪೂರ್ತಿ ಪ್ಯಾಕೆಟ್ ಹಾಕಿಬಿಡ್ಬೇಕ್ರಿ. 4 ಮಂದಿಗೆ ಇದು ಸಾಕಾಗ್ತದೆ ರೀ. ಮತ್ತೇನು ಮಸಾಲೆ ಸೇರಿಸೋದೆ ಬೇಕಾಗಲ್ರಿ. ಇದು ಹಾಕಿದ್ಮೇಲೆ 1 ಗಂಟೆ ಇಲ್ದಂಗೆ ಚಂದ ಕಲಿಸ್ಕೋಬೇಕಾಗ್ತದೆ ರೀ. ಹಿಂಗೆ ಚಂದ ಕಲಸಾದ್ಮೇಲೆ ನಾವೇನು ಮಾಡಬೇಕಾಗ್ತದೆ ರೀ, ಇದು ತೊಗೊಂಡು ಹೋಗಿ ಆ ಕುದಿಯೋದು ಈ ಟೊಮೆಟೊ ಪ್ಯೂರಿ ಏನದಲ್ರಿ ಅದ್ರಾಗ ನಾವು ಸೇರಿಸ್ಬಿಡ್ಬೇಕಾಗ್ತದೆ ರೀ. ಈಗ ಮತ್ತು ಇವೆರಡಕ್ಕೂ ಚಂದ ನಾವು ಕಲಸಿ ಒಂದು 2-3 ನಿಮಿಷ ಇದಕ್ಕೆ ನಾವು ಕುದಿಲಕ್ಕೆ ಬಿಡಬೇಕಾಗ್ತದೆ ರೀ. ಬೇಕಾದ್ರೆ ಮ್ಯಾಲೆ ಮುಚ್ಚಿ ಕುದಿಲಕ್ಕೆ ಬಿಟ್ಬಿಡ್ಬೇಕ್ರಿ. ಮಸ್ತ್ ಫ್ಲೇವರು ಹಾಗೆ ಉಳ್ಕೋತದ್ರಿ. ಈಗ ಕುದಿಲತ್ತದಲ್ರಿ, ಹಿಂಗೆ ಮಿಕ್ಸ್ ಮಾಡಿ ಮತ್ತು 1-2 ನಿಮಿಷದಕ್ಕೆ ಕುದಿಸ್ತೀನಂತ್ರಿ. ಈಗ 2 ನಿಮಿಷ ಆದಮೇಲೆ ನಾವೇನು ಫ್ರೈ ಮಾಡ್ಕೊಂಡಿಟ್ಟಿದ್ದು ಬೇಯಿಸಿಟ್ಟಿದ್ದು ತರಕಾರಿಗಳವಲ್ರಿ ಅವೆಲ್ಲ ತಂದು ಇದ್ರಾಗ ಹಾಕಿಬಿಡ್ಬೇಕು. ಆಲ್ರೆಡಿ ಕುದ್ದಿವೆ ಅವರಿ ತರಕಾರಿಗಳು, ಅವಕ್ಕೇನು ಜಾಸ್ತಿ ಕುದಿಸೋದು ಬೇಕಾಗಲ್ಲ. ಇಲ್ಲೂ ಅಷ್ಟೇ ರೀ, 1-2 ನಿಮಿಷ ಕುದಿಸ್ದ್ರೆ ಸಾಕಾಗ್ತದೆ ರೀ. ಈಗ ನಾ ಏನು ಮಾಡ್ತೀನಿ ರೀ, ಒಂದಿಷ್ಟು ಹುರಿದಿದ್ದು ಕಸೂರಿ ಮೇಥಿ ಕ್ರಷ್ ಮಾಡಿ ಸೇರಿಸಿಲತ್ತೀನಿ ರೀ. ಹಾಗೆ ಕೊತ್ತಂಬರಿನೂ ಹಾಕ್ಬಿಡ್ತೀನಂತ. ಈಗ ಇದಕ್ಕೆ ಸ್ವಲ್ಪ ಕಲಸಾದ್ಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದು ಪನ್ನೀರ್ ಕ್ಯೂಬ್ಸು ಮತ್ತು ಏನು ಕಾಜು ಇದ್ದು ಅಲ್ರಿ, ಅದೇ ರೀ ಗೋಡಂಬಿ ಇದ್ದು ಅಲ್ರಿ, ಅವು ಹಿಂಗೆ ಕೊನೆಗೆ ತಂದು ಹಾಕ್ಬಿಡ್ಬೇಕಾಗ್ತದೆ ರೀ. ಇವೆಲ್ಲ ಹಾಕಿದ್ಮೇಲೆ ಈಗೇನಿಲ್ಲ ರೀ, ಒಂದು ಫೈನಲ್ ಮಿಕ್ಸು ಕೊಡಬೇಕಾಗ್ತದೆ ರೀ. ಈಗಲೂ ಅಷ್ಟೇ ರೀ, ಎಲ್ಲ ಕುದ್ದಿದೆ ಅದ. ಹೀಗಾಗಿ ಮತ್ತು ಒಂದು 2 ನಿಮಿಷ ಈ ಪಲ್ಯಕ್ಕೆ ಕುದಿಸ್ತಾರೆ ಆಯ್ತು ರೀ. ವೆಜ್ ಕಡಾಯಿ ಮಿಕ್ಸ್ ಆಗಿಬಿಡ್ತದೆ ರೀ. ನೀವು ಚಪಾತಿ ಸರಿ, ಪುಲ್ಕ ಸರಿ, ಇಲ್ಲ ತಂದೂರಿ ರೊಟ್ಟಿ ಸರಿ, ಯಾವುದ್ರ ಸರಿ ಉಂಡ್ರೂ ಮಸ್ತ್ ಟೇಸ್ಟ್ ಇರ್ತದೆ ರೀ. ಬೇಕಾದ್ರೆ ಮ್ಯಾಲಿಂದು ಒಂದಿಷ್ಟು ಕೊತ್ತಂಬರಿ ಹಾಗೆ ಫ್ರೆಶ್ ಕ್ರೀಮ್ ಹಾಕಿ ಹಿಂಗೆ ಸಿಂಗಾರ ಮಾಡಿದ್ರೂ ಮಸ್ತ್ ಇರ್ತದೆ ರೀ, ನೋಡ್ಲಕ್ಕೂ ಮತ್ತು ಉಣ್ಲಕ್ಕೂ. ಹಂಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಹಂಗಾದ್ರೆ ಮತ್ತೆ ಸಿಗ್ತೇನಂದ್ರೆ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.